ಅವಳು ಸ್ವಪ್ನ ಸುಂದರಿ ನಡೆದರೆ ನಾಟ್ಯ ಮಯೂರಿ, ಊರು ಮಧ್ಯದಲ್ಲಿ ನಡೆದಳ ನಾರಿ. ಅವಳು ಸ್ವಪ್ನ ಸುಂದರಿ ನಡೆದರೆ ನಾಟ್ಯ ಮಯೂರಿ, ಊರ ಮಧ್ಯದಲ್ಲಿ ನಡೆದಳ ನಾರಿ. ಕೂಗಿ ಕರೆದಳು ಆ ವಯ್ಯಾರಿ, ಕೂಗಿ ಕರೆದಳು ಆ ವಯ್ಯಾರಿ. ದಾರ ಸೂಜಿ ಪಿನ್ನ ಕೂದ್ಲ ಅದಾವೇನ್ರಿ. ಹಿಂಗ್ ಹಿಡ್ಕೊಂಡ್ರೆ ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಸಿಂಪಲ್, ಮುದುಕರಿಗೆಲ್ಲ ಕೊಡೆ ಕೇಳ್ತೀವಿ. ಧಾರವಾಡದಲ್ಲಂತೂ ಸದಾ ಕೊಡೆ ಹಿಡ್ಕೊಂಡೆ ಅಡ್ಡಾಡ್ತಾರೆ. ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದ್ದು ಕೊಡೆ ಅಂತ ಹೀಗೆ ಮಾಡಿದಾಗ ಛತ್ರಿ ಕಣ್ಣು ಮುಂದೆ ಬರ್ತದೆ. ಇದನ್ನೇ ಯುವಕನಿಗೆ ಅನ್ವಯಿಸಿ, ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದ್ದು ಕೊಡೆ. ನೋಡಿ, ಮಹಿಳೆಗೆ ಏನಾದರೂ ಪುರುಷನ ಮನಸ್ಸನ್ನೇ ಓದುವ ಕಲೆ ಗೊತ್ತಿದ್ದರೆ ಪ್ರತಿ ಸೆಕೆಂಡಿಗೊಮ್ಮೆ ಗಂಡನಿಗೆ ಕಪಾಳ ಮೋಕ್ಷ ಕಾದಿರುತ್ತಿತ್ತು. ತಲೆ ಮೇಲಿದ್ದರೆ ಬೆಳವಣಿಗೆಗೆ ತಲೆ ಕೆಡಿಸಿಕೊಂಡಷ್ಟು ಜನ ಅದರ ಒಳಗಿನ ಬೆಳವಣಿಗೆಗೆ ಗಮನ ಕೊಡುವುದಿಲ್ಲ. ಅರ್ಥ ಆಗ್ತದೆಯಾ? ತಲೆಯ ಮೇಲೆ ಇದ್ದರೆ ಬೆಳವಣಿಗೆಗೆ ತಲೆ ಕೆಡಿಸಿಕೊಂಡಷ್ಟು ಜನ ಅದರ ಒಳಗಿನ ಬೆಳವಣಿಗೆಗೆ ಗಮನ ಕೊಡುವುದಿಲ್ಲ. ಏನು ಕನ್ನಡ ಭಾಷೆ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ನಾವು, ನಿಜವಾಗ್ಲು. ಹಿಂಗ ಕನ್ನಡದಲ್ಲಿ ಏನಿದೆ ಅಂತಲೇ ಅಂತವೆ. ಇತ್ತೀಚಿನ ಕಾನ್ವೆಂಟ್ ಹುಡುಗರಾಯ್ತು, ಅನೇಕ ಜನ ಯುವಕರಾಯ್ತು, ಏನಿದೆ ಸರ್, ಇಂಗ್ಲಿಷ್ ಜೋಕ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲಿ ಯಾವ ಓದಿ ಹೇಳಂದೆ ನಾನು? ಯಾವ ಓದಿರಲ್ರಿ. ಹಿಂದಿ ತುಂಬಾ ಸೂಪರ್ ಸರ್. ಹಿಂದಿ ನಮ್ಮಲ್ಲಿ ಅಸಾದುಲ್ಲಾ ಬೇಗ್ ಶಾಯರಿ ಬರೀತಾರೆ, ಇಟಗಿ ಈರಣ್ಣ ಕೆಲವು ಶಾಯರಿಗಳನ್ನ ಬರೆದಿದ್ದಾರೆ. ಎಷ್ಟು ಜನ ಬರೆದಿದ್ದಾರೆ, ಅವ್ನು ನಾವು ಓದೋದೇ ಇಲ್ಲ. ಬರೀ ಇಂಗ್ಲೀಷು ಹಿಂದಿ. ಕನ್ನಡದಲ್ಲೂ ಕೂಡ ಅದ್ಭುತ ಅಂತ ಲೇಖಕರು. ಇವಕ್ಕೆಲ್ಲ ಹೊಸ ಆಯಾಮ ಮಾಡಿದ್ರೆ ನಮ್ಮ ಡುಂಡಿರಾಜ್ ಚುಟುಕು ಸಾಹಿತ್ಯ ಎರಡೆರಡೇ ಲೈನ್ನಲ್ಲಿ. ಅವ್ರಿಗೆ ಅದನ್ನು ಶುರು ಮಾಡಿದಾಗ ಇದೇನು ಸಾಹಿತ್ಯ ಅಂತ ಬೈದವರು ಇರ್ಬೋದು. ಅವ್ರು 4 ಲೈನ್ನಲ್ಲಿ ಹೇಳುವಂಥವನ್ನ ಅಭ್ಯಾಸ ಮಾಡಿದ್ರು. ಇವತ್ತು ಜನ ಟೈಮ್ ತಕ್ಕಂಗೆ ಅದನ್ನ ಸ್ವೀಕರಿಸೋದಕ್ಕೆ ಶುರು ಮಾಡಿದ್ರು. ನಾ ಜೋಕ್ ಹೇಳಿ ನಗಿಸ್ತೀನಿ ಅಂತ ಬೆಂಗಳೂರಿಗೆ ಬಂದಾಗ ಎಲ್ಲರಿಗೂ ಎಲ್ಲ ಜೋಕ್ ಗೊತ್ತಿರ್ತಾವ ಪ್ರಾಣೇಶ, ಅದನ್ನೇ ನೀನು ಹೋಗಿ ಹೇಳೋದು. ನೋಡಿ, ಇವತ್ತು 30 ವರ್ಷ ಆಯ್ತು, ಜನ ಇನ್ನೂ ನಗ್ತಾರೆ. ದುಡ್ಡು ಕೊಟ್ಟು ಕರ್ಸೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಯೋಚನೆ ಮಾಡಿದ್ರೆ ಬೆಲೆ ಎಲ್ಲಿಗೆ ಬಂತು? ನಗೋದಕ್ಕೆ ಸಹಿತ ನಾವು ದುಡ್ಡು ಕೊಡಬೇಕಾಗಿ ಬಂತು. ಟಿಕೆಟ್ ಶೋಗಳಾಗ್ತವೆ, ಹೌದಾ? ಅದಕ್ಕೆ ಕನ್ನಡದ ಸ್ವಾರಸ್ಯವನ್ನ ಮಕ್ಕಳಿಗೆ ನಾವು ತಿಳಿಸ್ಬೇಕು, ಯುವಕರಿಗೆ ಮೊದಲು ತಿಳಿಸ್ಬೇಕು. ಪ್ರತಿ ಸುಂದರ ಯುವತಿಯ ಹಿಂದೆ, ಹೇಳಿ ನೋಡೋಣ, ಪ್ರತಿ ಸುಂದರ ಯುವತಿಯ ಹಿಂದೆ ಅವಳ ಬಲಿಷ್ಠನಾದ ಅಣ್ಣನಿರುತ್ತಾನೆ. ಇಲ್ಲೆಲ್ಲ ಪಾಪ ವಯಸ್ಸಾದರೆ ಬಂದಿರಿ, ಇದು ಎಲ್ಲ ನಿಮ್ಮ ಕಲ್ಪನೆಯಿಂದ ಹೊರಗಡೆ ಹೋಗಿದೆ ಅಂತ ಭಾವಿಸ್ತೀನಿ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ. ಅಯಶಸ್ವಿ ಪುರುಷನ ಹಿಂದೆ ಒಬ್ಬಳಲ್ಲ 18 ಮಹಿಳೆಯರಿರುತ್ತಾರೆ. ಹಾಗೆ ಕಾಲೇಜಿನ ಮುಂದೆ ಹುಡುಗಿಗೆ ಪ್ರಪೋಸ್ ಮಾಡೋದು ಸಭ್ಯತೆ. ಕಾಲೇಜಿನ ಮುಂದೆ ಹುಡುಗಿಗೆ ಪ್ರಪೋಸ್ ಮಾಡೋದು ಸಭ್ಯತೆ. ದೇವಸ್ಥಾನದ ಮುಂದೆ ಹಾಗೆ ಮಾಡುವುದು ಸಂಸ್ಕೃತಿ. ಚಪ್ಪಾಳೆ. ಮಹಿಳೆಯರಿಗೆ ಏನಾದರೂ ಮನಸ್ಸನ್ನು ಓದುವ ಕಲೆ ಗೊತ್ತಿದ್ದೇ ಆದರೆ, ಮಹಿಳೆಗೆ ಏನಾದರೂ ಪುರುಷನ ಮನಸ್ಸನ್ನೇ ಓದುವ ಕಲೆ ಗೊತ್ತಿದ್ದರೆ ಪ್ರತಿ ಸೆಕೆಂಡಿಗೊಮ್ಮೆ ಗಂಡನಿಗೆ ಕಪಾಳ ಮೋಕ್ಷ ಕಾದಿರುತ್ತಿತ್ತು. ದೇವರು ಪ್ರತಿಯೊಬ್ಬ ಪುರುಷನಿಗೂ ಒಬ್ಬ ಮಹಿಳೆಯನ್ನು ಸೃಷ್ಟಿ ಮಾಡಿದ್ದಾನೆ. ದೇವರು ಪ್ರತಿಯೊಬ್ಬ ಪುರುಷನಿಗೂ ಒಬ್ಬ ಮಹಿಳೆಯನ್ನು ಸೃಷ್ಟಿ ಮಾಡಿದ್ದಾನೆ. ಆಕೆಯಿಂದ ತಪ್ಪಿಸಿಕೊಂಡರೆ ಜೀವನ ಅದ್ಭುತವಾಗಿರುತ್ತದೆ. ನೋಡಿ, ಯಾರು ತಮ್ಮ ಬಗ್ಗೆ ಯಾರೂ ಕೇರ್ ಮಾಡುವುದಿಲ್ಲ ಎಂದು ಯೋಚಿಸುವವರು ಎಂದಿಗೂ ಸೈಡ್ ಸ್ಟ್ಯಾಂಡ್ ತೆಗೆದು ಬೈಕ್ ಓಡಿಸಿರ್ಲಿಕ್ಕಿಲ್ಲ. ನಿಮ್ ಬಗ್ಗೆ ಎಲ್ಲರೂ ಕಾಳಜಿ ಮಾಡ್ಬೇಕು ಅಂದ್ರೆ ಸೈಡ್ ಸ್ಟ್ಯಾಂಡ್ ಹಾಗೆ ಬಿಟ್ಟು ಗಾಡಿ ಓಡಿಸ್ರಿ. ಎಲ್ಲರೂ ಸ್ಟ್ಯಾಂಡ್ ತಕೊಳ್ಳಿ, ಹೌದಾ? ನೋಡಿ, ಸಣ್ಣ ಸಣ್ಣ ಜೀವನದ ಅಂಶಗಳನ್ನ ನಾವು ಗಮನಿಸ್ತಾ ಇರ್ತಕ್ಕಂಥ ಅಕ್ಷರ ರೂಪ ಕೊಟ್ಟಾಗ ಅದೆಷ್ಟು ನಮಗೆ ಒಂದು ಬೋಧಕವೂ ಹೌದು, ಹಾಸ್ಯ ಪ್ರಧಾನವಾಗಿ ಇರುತ್ತೆ. ಸ್ನೇಹಿತರೆ, ಹಾಸ್ಯಕ್ಕೆ ನಾನು, ಜೋಶಿ, ಮಾಮನಿ ಸುಮಾರು ಉತ್ತರ ಕರ್ನಾಟಕ ಭಾಷೆ ಮಾತಾಡೋರೆ ಒಂದು 20 ಜನ ಆಗಿದ್ದೀವಿ ಈಗ. ನಮಗೆಲ್ಲ ಬೆಂಗಳೂರಿನ ಸಾಹಿತಿಗಳೆಲ್ಲ ಬರೆದಂಥ ಸಾಹಿತ್ಯವೇ ಆಧಾರ ಮತ್ತು ಅದೇ ಬದುಕು. ಹಾಗಾಗಿ ಇನ್ನು ಕೆಲವು ಅಂಶಗಳನ್ನು ಏನು ಹೇಳ್ಬೇಕು, ನಾವೆಲ್ಲ ಹಾಕುತ್ತು. ಯಾಕಂದ್ರೆ ನಾನು ಯೂಟ್ಯೂಬ್ ಸಿಕ್ಕಾಪಟ್ಟೆ ನೋಡಿರ್ತೀರಿ ಅಂತ ನಾನು ಸ್ವಲ್ಪ, ಯಾಕಂದ್ರೆ ಇಲ್ಲಿ ನೋಡಿ, ಒಬ್ಬರು ಇದನ್ನೇನಾದ್ರೂ ಇಷ್ಟು ನಿಮಿಷ, ಈಗ ಒಂದು 10-15 ನಿಮಿಷ ಆಯ್ತು ಅಂತ ಈ ಕಡೆ ಮಾತಾಡೋಕೆ ಶುರು ಮಾಡಿ ಇದನ್ನೇನಾದ್ರೂ ನನ್ನ ಹಾಸ್ಯಗಳು ಹೇಳಿದ್ರೆ ಯಾರೂ ಇರ್ತಿರ್ಲಿಲ್ಲ, ತಲೆಯಲ್ಲೇ ಹೋಗಲ್ಲ. ಕನ್ನಡ ಭಾಷೆ ನಮಗೆ ಕೊಟ್ಟಷ್ಟು ಸ್ವಾತಂತ್ರ್ಯವನ್ನ ಬೇರೆ ಭಾಷೆಗಳು ಕೊಡೋದಿಲ್ಲ. ಈಗ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಸತ್ತ ಅನ್ನೋದಕ್ಕೆ ನೋಡಿ, ಸಾವಿಗೆ ನೀವು ಇಂಗ್ಲಿಷ್ನಲ್ಲಿ 1-2 ಅನ್ಬೋದು. ಡೆಡ್, ಡೈಡ್, ನೋ ಮೋರ್, ಪಾಸ್ಡ್ ಅವೇ, ಮುಗಿತು. ಇವು 4ರಲ್ಲೇ ಸಾಯ್ಬೇಕು ಇಂಗ್ಲಿಷ್ನಲ್ಲಿ ನಾವು ಸತ್ರೆ. ಇವೇ 4 ಶಬ್ದದಾಗ ಸಾಯ್ಬೇಕು. ನೋಡಿ, ಡಾಗ್ ಈಸ್ ಡೆಡ್, ಪ್ರಾಣೇಶ್ ಈಸ್ ಡೆಡ್. ನಾಯಿಗೂ ನನಗೂ ಅದೇ ಶಬ್ದ. ಅವರಿಗೆ ಗೌರವ ಕೊಡೋದು ಗೊತ್ತಿಲ್ಲ. ಆದ್ರೆ ಕನ್ನಡದಲ್ಲಿ ಸಾವು ಅನ್ನೋದಕ್ಕೆ ಅದೆಷ್ಟು ಪದಗಳಿದೆ ಅಬ್ಸರ್ವ್ ಮಾಡಿದ್ದೀರಾ ನೀವು? ಎಷ್ಟಿದೆ? ನಿಧನರಾದರು, ಸ್ವರ್ಗಸ್ಥರಾದರು, ವೈಕುಂಠವಾಸಿಗಳಾದರು, ಜಾತಿ ಮೇಲೆ ಅವ್ರು ಹೋದ ಸ್ಥಾನ ಗುರುತಿಸ್ತೀವಿ ನಾವು.
ಬ್ರಾಹ್ಮಣರ ಸತ್ರೆ ವೈಕುಂಠವಾಸಿಗಳಾದರು, ಲಿಂಗಾಯತರ ಸತ್ರೆ ಕೈಲಾಸವಾಸಿಗಳು. ಏನು ಹೋಗಿ ನೋಡಿ ಬಂದಾರೇನೋ ರೂಮ್ಗಳು ಅನ್ನೋ ಥರ ಅಲ್ಲಿಗೆ ಹೋಗಿ ಜಾತಿ ಪ್ರಕಾರ ನಾವು ಆಯಾ ಸ್ಥಳಕ್ಕೆ ಸೇರ್ತೀವಿ ಅಂತ ನಮಗೆ. ಸತ್ ಮೇಲೆ ಎಲ್ಲರೂ ಒಂದೇ ಅನ್ನೋದು ಆ ಮಾತು ಬೇರೆ, ಹೌದಾ? ಸ್ವರ್ಗಸ್ಥರಾದರು, ನಿಧನರಾದರು, ಮತ್ತೇನು ದಿವಂಗತರಾದರು, ಲಿಂಗೈಕ್ಯರಾದರು. ಎರಡನೇ ಸ್ಟೆಪ್ಪಿಗೆ ಅದು. ಮೊದಲ ಸ್ಟೆಪ್ಪಿಗೆ ಸ್ವಲ್ಪ ಸುಸಂಸ್ಕೃತವಾಗಿ ಸಾಯೋರನ್ನ ಗಮನಿಸೋಣ. ಮರಣ ಹೊಂದಿದರು, ಅಂತಿಮ ಉಸಿರಿನೆಳೆದರು, ಯಮಲೋಕಕ್ಕೆ ಹತ್ತಿದರ, ಇಹಲೋಕ ತ್ಯಜಿಸಿದರು, ಸ್ವರ್ಗಸ್ಥರಾದರು. ಅದೆಲ್ಲ ಜನರಲ್ ಕೆಟಗರಿ. ಇದೆಲ್ಲ ಒಳ್ಳೆಯವರಿಗೆ ಆಯ್ತು. ಕಾಮನ್ ಬನ್ನಿ ಈಗ. ಈಗ ಬಂತು, ಈಗ ಬರ್ತೀನಿ. ಎರಡನೇ ರೇಂಜು ಕೀರ್ತಿಶೇಷರಾದ. ಆದ್ರೂ ಅವ್ರ ಹೆಸರು ಯಾರಿಗೂ ನೆನಪಿರಲ್ಲ, ಹೌದಾ? ಯಾರ್ಯಾರಿಗೆ ಅನ್ಬೇಕು. ಈಗ ಕೀರ್ತಿಶೇಷ ಅಂದ್ರೆ ನೋಡಿ, ಡಾಕ್ಟರ್ ಎಚ್ ನರಸಿಂಹ ಅವ್ರದ ಕೀರ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಅಂಥವ್ರು ಕವಿ ಸಾಹಿತಿಗಳಿಗೆ ಕೀರ್ತಿಶೇಷರಾದ್ರು. ಯಾರೋ ತಿಪ್ಪೇಶಿ ಅನ್ನೋನು ಕುಡಿದು ಗಟಾರದಲ್ಲಿ ಬಿದ್ದಿದ್ದ, ಚರಂಡಿಯಲ್ಲಿ ಬಿದ್ದು ಸತ್ತ ಅಂದ್ರೆ ಅವನಿಗೆ ಸೆಟ್ಕೊಂಡು ಹೋದ ಅಂತ. ನಾ ಅದನ್ನೇ ಹೇಳ್ತೀನಿ. ಸ್ವಾಮಿಗಳೇ ಮಾತ್ರ ಲಿಂಗೈಕ್ಯರಾದರು, ಶಿವಾಧೀನರಾದರು ಅಂತೀವಿ. ಅದೇ ಯಾವನಾದ್ರೂ ಕುಡಿದು ಚರಂಡಿಯಲ್ಲಿ ಬಿದ್ದು ತಿಪ್ಪಣ್ಣ ಅನ್ನೋನು ಸತ್ತಿದ್ದಂದ್ರೆ ಬಡ್ಡಿ ಮಗ ಕುಡಿತಿದ್ದ ಶಟದ ನೋಡು ಅಂತೀವಿ. ಅವನಿಗೂ ಅವನಿಗೆ ಒಂದೇ ಅಂತೇಳಿ ಸ್ವಾಮಿಗಳು ಶಟದು ಹೋದರು ಅಂದ್ರೆ ಭಕ್ತಗಳೆಲ್ಲ ನಮ್ಮ ಮನೆ ಮುಂದೆ ಸ್ಟ್ರೈಕ್ ಮಾಡಿ ನಮ್ಮನ್ನು ಓಡಾಡಿಸೋದಿದ್ದ, ಹೌದಾ? ಶಬ್ದಗಳು ಹೊಗೆ ಹಾಕಿಸ್ಕೊಂಡ್ರು ನೋಡಿ, ಹೊಗೆ ಹಾಕಿಸ್ಕೊಂಡ್ರು. ಮತ್ತೆ ಮಣ್ಣು ಮುಕ್ಕಿದ್ರು, ಡ್ಯಾಮ್ ಅಂದ್ರು ನೋಡಿ. ಮತ್ತೆ ಹೊಗೆ ಹಾಕಿಸ್ಕೊಂಡ್ರ, ಟಿಕೆಟ್ ತಗೊಂಡ್ರು ನೋಡಿ. ಕಂಡಕ್ಟರ್ ಪೈಕಿ ಯಾರು ಟಿಕೆಟ್ ತಗೊಂಡ್ರು. ಇವೆಲ್ಲ ಆ ವ್ಯಕ್ತಿಯ ಬಗ್ಗೆ ನಮಗಿರುವ ಸಲಿಗೆ, ಗೌರವ, ಉಡಾಪೆಗೆ ಬಳಸುವಂತ ಶಬ್ದಗಳು. ನಮ್ಮ ವೈರಿ ಸತ್ತಿದ್ದ ಅಂದ್ರೆ ನಮ್ಮ ವೈರಿ ಸ್ತಂಗತನಾದ ಅನ್ನಲ್ಲ. ಬಡ್ಡಿ ಮಗ ನನ್ನ ಜೊತೆ ದೇಶ ಸಾಧಿಸಿದ, ನಿಗರ್ಕಂಡ ನೋಡು. ಅವನು ಮುದ್ದೆ ಆಗಿರ್ತಾನ್ರಿ ಪಾಪ, ಅವನಿಗೆ ನಿಗರ್ಕಂಡ ಅಂತ, ಹೌದಾ? ಮತ್ತೆ ಹೌದಾ? ಅಂದ್ರೆ ನಮ್ಮ ಮಾತೃಭಾಷೆ ನಮಗೆ ನಮ್ಮ ಒಳಗಿರ್ತಕ್ಕಂಥ ರಾಗ ದ್ವೇಷಗಳಿಗೆ ಶಬ್ದಗಳನ್ನ ಒದಗಿಸ್ತದೆ. ಡಮ್ ಅಂದ್ರು ಅಂತ ಮಾತ್ರ ಅನ್ಬಾರ್ದಮ್ಮ, ಎಸ್ಪೆಷಲಿ ಹೆಣ್ಮಕ್ಳು. ಇದನ್ನ ಯಾವಾಗಲೂ ಹೇಳ್ತಿರ್ತೀನಿ. ಈ ಸಾಯಂಕಾಲದ ಹೊತ್ತು ಸೊಸೆನ ಮಾತಾಡ್ಸಕ್ಕೆ ಸೊಸೆ ಫ್ರೆಂಡ್ ಬರ್ತಾಳೆ. ಸೊಸೆ ಫ್ರೆಂಡ್ ಎಂಟ್ರ್ ಆದ ತಕ್ಷಣ ಅತ್ತೆ ಹೊರಗಡೆ ಕಟ್ಟಾಗಿ ಬಂದು ಕೂಡ್ತಾಳೆ. ಯಾರೋ ಕೇಳಿದ್ರೆ ಏನಿದೆ ನಿಮ್ ಫ್ರೆಂಡ್ ಬಂದ ತಕ್ಷಣ ಹೊರಗಡೆ ಬರ್ತಿಲ್ಲಮ್ಮ, ಯಾಕೆ? ನನ್ನೇ ಆಡ್ಕತಾರೆ, ಅವ್ರ ಎದುರಿಗಿದ್ದು ಡಿಸ್ಟರ್ಬ್ ಮಾಡಬಾರ್ದು, ಅವ್ರ ಆಡ್ಕೊಳ್ಳ ನನ್ ಕಿವಿಗೆ ಬೀಳಬಾರ್ದು ಅಂತ ಹೊರಗಡೆ ಬರ್ತೀನಿ ನಾನು. ಪಾಪ ಹೊರಗಡೆ ಬಂದು ಕೂತಿದ್ಲು. ಒಂದು 7-8 ವರ್ಷದ ಮಗು ಒಳಗೆ ಬಂತು. ಅಜ್ಜಿ ಅಜ್ಜಿ ನಿಂಗೆ ಡಮ್ ಅನ್ನಕ್ ಬರಲ್ವಾ ಅಂತ ಕೇಳಿತು. ಯಾಕೆ ಮಗು, ಪಟಾಕಿ ಬೇಕಾಗಿತ್ತ? ಮೊನ್ನೆ ತಾನೇ ಹೋಯ್ತಲ್ಲ ದೀಪಾವಳಿ. ಪಟಾಕಿ ಡಮ್ ಅಲ್ಲ ಅಜ್ಜಿ, ನಿನಗ್ ಡಮ್ ಅನ್ನಕ್ ಬರಲ್ವಾ ಅಂತೀನಿ. ಎಲ್ಲಿ ಅನ್ನು ಡಮ್ ಅಂತ. ಪಾಪ ಅಯ್ಯೋ ನಿಂಗೆ ಅನ್ನಕ್ ಬರುತ್ತೆ, ಮತ್ ಒಳಗಡೆ ಮಮ್ಮಿ ಅವ್ರ ಫ್ರೆಂಡ್ಗೆ ಹೇಳ್ತಿದಾರೆ ನಮ್ಮ ಅತ್ತಿಗೆ ಡಮ್ ಅಂತಾನೇ ಇಲ್ಲ, ಹೌದಾ? ಒಂದು ಡಮ್ ಅನ್ನೋ ಪದ ಒಂದು ಡಿಕ್ಷನರಿ ಎಷ್ಟು ಅರ್ಥವನ್ನು ಕೊಡ್ತದೆ, ಹೌದಾ? ಯಾಕೆ ಮಕ್ಕಳಿಗೆ ನಾನು ಕನ್ನಡ ಕಲಿಸ್ರಿ ಅಂತೀನಿ, ಕನ್ನಡದಲ್ಲಿ ಮಾತಾಡಿಸಿ. ನಿಮ್ಮ ಯುವ ಮಕ್ಕಳಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಮನೇಲಿ ಕನ್ನಡ ಮಾತಾಡಿ. ಗೋ ದೇರ್, ಟೇಕ್ ದೇರ್, ಕಮ್ ಇನ್, ಗೋ ದಟ್ ಸೈಡ್, ಪ್ಲೀಸ್ ಈಟ್. ಕನ್ನಡದಲ್ಲಿ ಮಾತಾಡಿ. ನಾನು ಕೆಲವು ಯುವಕರಿಗೆ, ಎಲ್ಲ ವಯಸ್ಸಾದವ್ರು ಇದ್ದೀರಿ, ಹಾಗಂತ ಕೆಲವರು ಯುವಕರು ಇರ್ಬೋದು, ನನಗೆ ಕಾಣದೇ ಇರ್ಬೋದು. ನಾನೆಲ್ಲ ಕಡೆ ಹೇಳ್ತಿರ್ತೀನಿ, ಯುವಕರು ಸೇರಿದಾಗ ಹಳ್ಳಿಗಳಲ್ಲಿ ಏನು, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ, ಹೌದಾ? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುದು ನೋಡಿ, ಸಿಂಪಲ್. ಇದರಲ್ಲಿ ಏನು ಕಾವ್ಯ ಇಲ್ಲ, ರಸಿಕತೆ ಇಲ್ಲ. ಇದರಲ್ಲೇ ಸ್ವಲ್ಪ ಪದಚ್ಛೇದ ಮಾಡಿದ್ರೆ ಅಥವಾ ಸ್ಪೇಸ್ ಬಿಟ್ರೆ ನಡಕ್ಕೆ ಅರ್ಥವೇ ಚೇಂಜ್ ಆಗುತ್ತೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡೋದು ಬಹಳ ಚಂದ. ಯಾರಿಗೆ? ವಯಸ್ಸಾದವರಿಗೆ. ಯುವಕರು ಜಾತ್ರೆಗೆ ತೇರು ನೋಡಕ್ ಹೋಗಿರ್ತಾರ, ಅವ್ರಿಗೋಸ್ಕರ ಇದೇ ವಾಕ್ಯದಲ್ಲಿ ಅರ್ಥ ಇದೆ. ಏನು? ಜಾತ್ರೆಯಲ್ಲಿ ಎಳೆ ಯುವತೇರನ್ನು ನೋಡುವುದು ಬಹಳ ಚಂದ. ಎಳೆ ಯುವತೇರು, ಎಳೆ ಯುವತೇರು. ಸ್ವಲ್ಪ ಸ್ಪೇಸ್ ಬಿಟ್ವಿ, ಅರ್ಥವೇ ಚೇಂಜ್ ಆಯ್ತು, ಹೌದಾ? ನೆಕ್ಸ್ಟ್ ದಳ. ಹಂಗಂದ್ರ ಕೇಳ್ತಿಲ್ಲ. ಇನ್ನೊಂದು ಎಲ್ಲಿಗಿದೆ? ಸತ್ತದಕ್ಕ. ನಾನೀಗ ಲವ್ಗೆ ಬಂದ್ಬಿಟ್ಟೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡು. ಕನ್ನಡ ಭಾಷೆ ಸೊಗಸು ಹೇಳ್ತಾ ಇದ್ದೀನಿ ನಾನು. ನೀವು ಬರೀ ಸ್ವತ್ತು ಶಬ್ದಗಳನ್ನ ಕಳಿಸ್ಬೇಡಿ ನಿಮ್ಮ ಮಕ್ಕಳಿಗೆ ಹೋಗಿ.
ಮಗು ನನ್ನ ಫ್ರೆಂಡ್ ಸತ್ರೆ ಸ್ವರ್ಗಸ್ಥನಾದ ಅನ್ನೋ, ಪಕ್ಕ ಮನೆ ಸತ್ರೆ ಡಮ್ಮ ಅಂದ ಅನ್ನೋ ಅಂತ. ಕನ್ನಡದಲ್ಲಿ ಏನಿದೆ ಅಂತ ನಿಮ್ ಕಾಲೇಜ್ ಮಕ್ಕಳು ಅಂದ್ರೆ ಇದನ್ನ ಹೇಳಿ ಅಂತ. ಪ್ರಿಯೆ, ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ನೋಡಿ, ಹಿಂಗ್ ಹಿಡ್ಕೊಂಡ್ರೆ ಪ್ರಿಯೆ, ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಸಿಂಪಲ್, ಮುದುಕರಿಗೆಲ್ಲ ಕೊಡೆ.